ಹಾಗಾಗಿ ಸ್ನೇಹಿತರೆ, ಎಲ್ಲರೂ ಹೋರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಚೌಡಪ್ಪನವರು ಮತ್ತೆ ನಮ್ಮ ಬಾಲರಾಜ್ ಅವರು ಮತ್ತೆ ನಮ್ಮ ಚಂದ್ರಶೇಖರ್ ಅವರು, ನಿಮ್ಮ ಪ್ರಧಾನ ಕಾರ್ಯದರ್ಶಿ, ಉಳಿದಂತ ಎಲ್ಲ ಸ್ನೇಹಿತರು ನನ್ನ ಹತ್ರ ಬಂದು ನಾವು ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತೇವೆ ನಮ್ಮ ಬೇಡಿಕೆ ಈಡೇರೋದಕ್ಕೆ ಅಂತ. ನಾನು ಕಳೆದ 5 ವರ್ಷದ ಹಿಂದೂ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ನೀವು ಹೋರಾಟ ಮಾಡಿರೋದನ್ನ ನೋಡಿ ಅಡ್ರೆಸ್ ಮಾಡಿದ್ದೆ. ನಿಮ್ಮ ಬಹಳ ದೊಡ್ಡ ಮೂಲ ಬೇಡಿಕೆ ಎಲ್ಲ ಶಿಕ್ಷಕರಂತೆ ನಮ್ಮನ್ನು ಶಿಕ್ಷಕರಾಗಿ ಗುರುತಿಸಿ. ಎಲ್ಲ ಶಿಕ್ಷಕರಂತೆ ನಾವು ಶಿಕ್ಷಕರು, ನಾವು ಸಪರೇಟ್ ಸ್ಪೋರ್ಟ್ಸ್ ಅನ್ನ ಮಾಡ್ಕೊಂತವ್ರು ಅಥವಾ ಆಟ ಆಡಿಸೋರಲ್ಲ, ನಾವು ಶಿಕ್ಷಕರು, ಸಹ ಶಿಕ್ಷಕರಾಗಿ ಗುರುತಿಸಿ ಅನ್ನುವಂತ ಬೇಡಿಕೆ. ಈ ಬೇಡಿಕೆಯನ್ನ ಈಡೇರಿಸೋ ನಿಟ್ಟಿನಲ್ಲಿ ನಿರಂತರ ಹೋರಾಟವನ್ನ ನಡೆಸ್ಕೊಂಡು ಬಂದಿದ್ರಿ. ಇವತ್ತು ಚೌಡಪ್ಪ ಮತ್ತೆ ಅವ್ರ ಒಳ್ಳೆ ತಂಡ ಇವತ್ತು ಹೋರಾಟಕ್ಕೆ ನೀವೆಲ್ಲರೂ ಕೂಡ ಅಣಿಯಾಗಿ ಇವತ್ತು ಬಂದಿದ್ದೀರಿ. ಈ ತಾಳ್ಮೆ ಕಟ್ಟೆ ಒಡೆಯೋದ್ರ ಒಳಗಡೆ ಸರ್ಕಾರ ಇದಕ್ಕೆ ಪರಿಹಾರವನ್ನ ನಿಜವಾಗ್ಲೂ ಕೊಡುತ್ತೆ ಅಂತ ನಾನಾದ್ರೂ ಭಾವಿಸ್ತೇನೆ. ಯಾಕೆಂದ್ರೆ ಇವತ್ತು ಪುಟ್ಟಣ್ಣವರು ನಮ್ಮ ಜೊತೆಗಿದ್ದಾರೆ. ಸಿಕ್ಬಿಡುತ್ತೆ ಅಂತೇಳಿ ಭಾವಿಸುವಂತದ್ದು ಇದೆಯಲ್ಲ, ಇದು ಅತ್ಯಂತ ತಪ್ಪು ವಿಚಾರ. ಇವತ್ತು ಚೌಡಪ್ಪನವರು ಮತ್ತು ಅವರೆಲ್ಲ ಸಂಘಟಕರು ಈ ಹೋರಾಟನ ಫ್ರೀಡಂ ಪಾರ್ಕ್ ವರೆಗೆ ತರೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ನನಗೆ ಅದರ ಅರಿವಿದೆ. ಇದೇ ಫ್ರೀಡಂ ಪಾರ್ಕ್ ಅಲ್ಲಿ 14 ದಿವಸಗಳ ಕಾಲ NPS ಅನ್ನ ತೆಗೆದು OPS ಮಾಡೋದಕ್ಕೆ ಹೋರಾಟವನ್ನ ನಾವು ಮಾಡಿದ್ದು. ನೀವೆಲ್ಲರನ್ನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ರಿ, ಅದರ ಭಾಗ ಆಗಿದ್ರಿ. ಹೋರಾಟ ಏನ್ ಕೊಡುತ್ತೆ, NPS ಏನಾಯ್ತು ಅಂತೇಳಿ ಅನೇಕರು ಹೊರಗಡೆ ಇರುವಂತವ್ರು ಟೀಕೆ ಮಾಡುವಂತವ್ರು ಮಾತಾಡಿರುವಂತದ್ದನ್ನು ಕೂಡ ನೀವು ಕೇಳಿದ್ರಿ. 15 ವರ್ಷ NPS ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಂತ ಕೇಂದ್ರ ಸರ್ಕಾರ, ನಮ್ಮ ಸರ್ಕಾರಗಳು 5 ಗಂಟೆವರೆಗೆ ಒಂದು ಟ್ವಿಟರ್ ಅಭಿಯಾನವನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ. ಇದೇ ಸೆಪ್ಟೆಂಬರ್ ಅಲ್ಲಿ ಮತ್ತೆ DC ಆಫೀಸ್ಗಳ ಮುಂದೆ ಇಡೀ ದೇಶಾದ್ಯಂತ ಹೋರಾಟ ಮಾಡೋರಿದ್ದೇವೆ. 16ನೇ ತಾರೀಕು ಸೆಪ್ಟೆಂಬರ್ ಅಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿಯನ್ನು ದೆಹಲಿಯಲ್ಲಿ ನಡೆಸೋರಿದ್ದೇವೆ. ಪಾರ್ಲಿಮೆಂಟ್ ಅನ್ನ ಮುತ್ತಿಗೆ ಹಾಕುವ ನಿಟ್ಟಿನಲ್ಲಿ ನೆಕ್ಸ್ಟ್ ಚಳಿಗಾಲದ ಅಧಿವೇಶನದಲ್ಲಿ ಕಾರ್ಯಕ್ರಮವನ್ನು ರೂಪಿಸೋರಿದ್ದೇವೆ. ನಮ್ಮ ಅಂತಿಮವಾದಂತ ಬೇಡಿಕೆ NPS ಅಲ್ಲ, CPS ಅಲ್ಲ, UPS ಅಲ್ಲ, OPS ಮಾತ್ರ ಅನ್ನುವಂಥದ್ದು. ಈ ಹೋರಾಟಕ್ಕೂ ಕೂಡ 15 ವರ್ಷ ತುಂಬಾ ಬರ್ತಾ ಇದೆ. NPS ಏನು ಆಗೋದಿಲ್ಲ ಅಂತ ಹೇಳಿ ಒಳಗಡೆ ಹೇಳಿರುವಂತವ್ರು ಜನಸೇರದಲ್ಲಿ ಬಂದು, ಇಲ್ಲ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ನಾವು ನಿಮ್ಮ NPS ಅನ್ನ ತೆಗೆದುಹಾಕೋದಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ ಅನ್ನುವಂತ ನಾಯಕರು ಚುನಾವಣೆ ಸಂದರ್ಭ ಬಹಳಷ್ಟು ಜನ ಬರ್ತಾರೆ. ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಈ ಹೋರಾಟನ ಟೀಕೆ ಮಾಡಿದಂತವ್ರು ಇದ್ದಾರೆ. ಪ್ರಯತ್ನ ಬೇಕಾಗತ್ತೆ, ನಿರಂತರವಾದಂತ ತಾಳ್ಮೆ ಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ಅರ್ಧ ಗಂಟೆ ಹೋರಾಟ ಮಾಡ್ಬೇಕಾಗತ್ತೆ. ಅರ್ಧ ಗಂಟೆ ಹೋರಾಟ ಮಾಡಿ ಹಿಂದಕ್ಕೆ ಓಡೋಗ್ಬೇಕಾಗತ್ತೆ. ಉತ್ತರ ಕುಮಾರರು ಯಾವತ್ತೂ ಹೋರಾಟವನ್ನ ಮಾಡಿ ಪರಿಹಾರವನ್ನ ಕೊಡ್ಲಾರರು, ಯಾರು ವ್ಯವಹಾರಸ್ಥರಿದ್ದಾರೋ ಅವರು ಪರಿಹಾರವನ್ನ ಕೊಡ್ಲಾರರು. ಆ ನಿಟ್ಟಿನಲ್ಲಿ ನನಗೊಂದು ಹೆಮ್ಮೆ ಇವತ್ತಿದೆ. ಚೌಡಪ್ಪ ಒಂದು ಮಾತನ್ನು ಹೇಳಿದ್ರು, NPS ನೌಕರ ಸಂಘ ನಮ್ಮ ಹೋರಾಟಕ್ಕೆ ಒಂದು ಸ್ಫೂರ್ತಿ ಅನ್ನುವಂಥದ್ದು. ಈ ಒಂದು ಕ್ರೆಡಿಟ್ಗಿಂತ ದೊಡ್ಡ ಕ್ರೆಡಿಟ್ ಅನ್ನ ಈ ರಾಜ್ಯದಲ್ಲಿ ನೌಕರರಿಂದಾಗಲಿ ಬೇರೆಯವರಿಂದಾಗಲಿ ನಾನು ಬಯಸೋದಿಲ್ಲ ಅಂತ ಒಂದು ಕ್ರೆಡಿಟ್ ಅನ್ನ ಇವತ್ತು NPS ನೌಕರ ಸಂಘ ಕಳೆದ 28-29 ವರ್ಷದಿಂದ ನೌಕರ ಪರವಾದಂತ ಹೋರಾಟಗಳು ದೊಡ್ಡ ದೊಡ್ಡ ಸಂಘಟನೆಗಳಿದ್ರು ನಡೆಸಿರ್ಲಿಲ್ಲ. ಅದರ ನಡುವೆ ಈ ಹೋರಾಟದ ಪರಂಪರೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ಇರುವ ಕೆಲಸ ಮಕ್ಕಳಿಗೆ ಪಾಠ ಮಾಡತಕ್ಕಂಥದ್ದು, ಇಡೀ ದೇಶದ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ದೈಹಿಕ ಚಿತ್ರರಾಗಿ ಕೆಲಸ ಮಾಡತಕ್ಕಂಥದ್ದು ಅಲ್ಲಿ ಇರಬೇಕು. ನಿಮ್ಮನ್ನ ಗೌರವಿಸುವ, ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುವಂತ ಕೆಲಸವನ್ನ ನಾವು ಅರ್ಥ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ಸರ್ಕಾರ ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕು. ಅದನ್ನ ಮಾಡುತ್ತೆ ಅಂತ ಹೇಳಿ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ, ಅಂತ ಸಂದರ್ಭಗಳು ಬರದೇ ಇದ್ದಂತ ಸಂದರ್ಭದಲ್ಲಿ, ಅಂದ್ರೆ ಇದನ್ನ ಪರಿಗಣಿಸದೇ ಇದ್ದಂತ ಸಂದರ್ಭದಲ್ಲಿ
ನೀವು ಯಾವುದೇ ತರದ ಹೋರಾಟವನ್ನ ಕರೆ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ ನಿರಂತರವಾಗಿ ನಿಮ್ಮ ಜೊತೆಗೆ ಬಂದು ನಿಲ್ತದೆ ಅನ್ನುವಂತ ಮಾತನ್ನ ಭರವಸೆಯನ್ನ ತಮಗೆ ಕೊಟ್ಟು ನಮ್ಮನ್ನ ಕರೆದು ನೀವು ಗೌರವಿಸಿ ನಿಮ್ಮೊಂದಿಗೆ ನಮ್ಮನ್ನು ಕೂಡ ಜೊತೆಗೆ ನಮ್ಮನ್ನು ಗೌರವಿಸೋದಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು ನಿಮ್ಗೇನು